ಹಿಂದೂ ಮುಸ್ಲಿಮರು ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿ ಅಂತ ಹೇಳಿ ಕೋಲ್ದಾರ ಠಾಣೆ ಪಿಎಸ್ಐ ಅಶೋಕ್ ನಾಯಕ್ ಹೇಳಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು, ದೇಶೀಯ ಹಬ್ಬಗಳನ್ನು ಹಿಂದಿನ ದಿನಮಾನಗಳಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರೆಲ್ಲರೂ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುತ್ತಿದ್ದಾರೆ. ಅದರಂತೆ ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಸೌಹಾರ್ದತೆಯಿಂದ ಆಚರಿಸುವಂತೆ ಪಿಎಸ್ಐ ಅಶೋಕ್ ನಾಯಕ್ ಕರೆ ನೀಡಿದ್ದಾರೆ. ಈ ವೇಳೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಚನ್ನಮಲ್ಲಪ್ಪ ಗಿಡ್ಡಪ್ಪಗೌಡ, ರಫೀಕ್ ಪಕಾಲಿ, ಉಸ್ಮಾನ್ ಪಟೇಲ್, ಟಿಟಿ ಹಗಿದಾಳ ಸೇರಿದಂತೆ ಪಟ್ಟಣದ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಾಗಿದ್ದರು. ಹಬ್ಬಗಳು ಕೇವಲ ಒಂದು ಜಾತಿ ಮತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿಬಿಟ್ಟಿದ್ದಾವೆ. ಹಿಂದಿನ ದಿನಗಳಲ್ಲಿ ಯಾವುದು ಕೂಡ ಒಂದು ಊರಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದೆ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಒಗ್ಗಟ್ಟಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ, ಅದು ಒಂದು ಯಾವ ರೀತಿಯಾಗಿ ಹಬ್ಬವನ್ನ ಆಚರಣೆ ಹಿಂದೆ ಮಾಡ್ತಾ ಇದ್ರು, ಈಗ ಆಚರಣೆ ಈಗ ಕಾಣಿಸ್ತಾ ಇಲ್ಲ. ಕೇವಲ ಯಾವುದೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಅದು ಆ ರೀತಿ ಆಗೋದು ಬೇಡ. ನಾವೊಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಊರಲ್ಲಿ ಯಾವುದೇ ರೀತಿಯಿಂದ ಒಂದು ಧರ್ಮದವರಿಗೆ ಇನ್ನೊಂದು ಧರ್ಮದವರು ಅವರ ಭಾವನೆಗಳಿಗೆ ನೋವುಂಟು ಆಗದೇ ರೀತಿಯಲ್ಲಿ ನಮ್ಮ ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದ್ರೆ, ಅವ್ರದ್ದು ಮುಸ್ಲಿಮ್ಸ್ ಸಮುದಾಯದಲ್ಲಿ ಏನೋ ರಂಜಾನ್ ಇರ್ತದೆ, ಅವ್ರದೇ ಅಂತ ವೇಷಭೂಷಣಗಳು ಇರ್ತವೆ, ಅವ್ರದೇ ಅಂತ ಪದ್ಧತಿ ಇರುತ್ತೆ, ಅವರು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವರ ಧರ್ಮಗಳಿಗೆ ನಾವುಗಳು ಯಾವುದೇ ರೀತಿಯಿಂದ ತೊಂದರೆ ಮಾಡಬಾರ್ದು. ನಮ್ಮ ಹಬ್ಬಗಳಲ್ಲಿ ಅವರು ಯಾವುದೇ ರೀತಿಯಿಂದ ತೊಂದರೆ ಮಾಡದೇ ಇರುವ ಹಾಗೆ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೋ ಈಗ ನಾವು ದಾರಿಯಲ್ಲಿ ನಡ್ಕೊಂತ ಹೋಗ್ತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ಬಣ್ಣ ಹಾಕೊಳ್ಳೋದು ಆಗಿ ಬರಲ್ಲ, ಬಣ್ಣವನ್ನು ಎರಚುವಂತ ಕೆಲಸ ಮಾಡ್ತೀವಿ, ಮಸೀದಿಗಳಿಗೆ ಬಣ್ಣವನ್ನು ಎರಚುವಂತ ಕೆಲಸ ಮಾಡ್ತೀವಿ. ಅಂತ ಕಿಲಿಗೇಡಿಗಳು ಯಾರಾದ್ರೂ ಇದ್ರೆ ಅಂಥವ್ರ ಮೇಲೆ ನಾವು ಪೊಲೀಸ್ ಇಲಾಖೆ ನಿಗಾ ಇಡುತ್ತೆ. ಎಲ್ಲಾ ಕಡೆಗೆ ನಾವು ಕೂಡ ಎಂಟೈರ್ ಕೋಲಾರ್ CC ಕ್ಯಾಮ್ರಾ ಅಳವಡಿಸಿರೋದ್ರಿಂದ ತಾವುಗಳು ಅಂಥದ್ದು ಏನಾದರೂ ಮಾಡಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದಕ್ಕೆ ಯಾರೂ ಕೂಡ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಮ್ಮ ಹುಡುಗರು ಅಂತ ಯಾವುದೋ ಒಂದು ಇದರಲ್ಲಿ ಬಣ್ಣ ಎರಚಿ ಏನಾದರೂ ಮಾಡಿದ್ರೆ ತಾವು ಅವ್ರನ್ನ ಕರೆಸಿ ತಿಳಿ ಹೇಳಿ ಯಾವುದೇ ಮುಂದೆ ದೊಡ್ಡ ಇನ್ಸಿಡೆಂಟ್ ಆಗೋದನ್ನ ತಪ್ಪಿಸುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅದನ್ನ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಈಗ ಬಣ್ಣ ಹಾಡ್ಲಿಕ್ಕೆ ಏನು ತಯಾರಿ ಮಾಡ್ಕೊಂಡಿರ್ತಾರೆ, ಕುಡಿದ್ಬಿಟ್ಟು ಮದ್ಯಪಾನ ಮಾಡಿ ನಾವು ವಾಹನವನ್ನು ಚಲಾಯಿಸಿ ಮನವನ್ನಂತೆ ಶೋಚಾಚಾರವಾಗಿ ನಾವು ತಿರುಗಾಡುವಂಥದ್ದು, ಆಮೇಲೆ ಸೈಲೆನ್ಸರ್ಗೆ ಬಿಚ್ಚಿಬಿಟ್ಟು ಸೈಕಲ್ ಮೋಟರ್ನ ಆಕ್ಸಿಲೇಟರ್ ಮಾಡಿ ಓಡಾಡ್ತಾರೆ. ಈ ಇವರು ಹೇಳಿದ್ರು ನಮಗೆ, ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ರಿ ಅಂತೇಳಿ. ನಾನು ಈ ಹಿಂದೆ ನಮ್ಮ SP ಸಾಹೇಬ್ರು ಹೇಳಿದ್ರು, ಏನಪ್ಪ ಅಂತಂದ್ರೆ ಇವು ಡಿಫೆಕ್ಟಿವ್ ಸೈಲೆನ್ಸರ್ಗಳು ಏನು ಈಗ ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥ ಒಂದು ಶೋರೂಮಿಂದ ಬಂದಿರತಕ್ಕಂಥ ಸೈಲೆನ್ಸರ್ಗಳನ್ನ ಬದಲಾಯಿಸಿ ಬೇರೆ ಸೈಕಲ್ ಮೋಟರ್ಗಳಿಗೆ ಸೈಲೆನ್ಸ್ಗಳನ್ನ ಜೋಡಿಸಿ ವಾಹನವನ್ನು ಚಲಾಯಿಸುವಂಥ ಕೇಸ್ಗಳನ್ನ ನಾವು ಸುಮಾರು ಮೊನ್ನೆ ನೀವು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೇಕು. ನಾವೆಲ್ಲ ನಮ್ಮ SP ಸಾಹೇಬ್ರು ಲಾಸ್ಟ್ ಟೈಮ್ ಈ ಒಂದು ವಾರದ ಹಿಂದೆ ಸುಮಾರು ಸೈಲೆನ್ಸರ್ಗಳನ್ನ ನಾವು ರೂಲರ್ ಹೊಡೆದಕ್ಕೆ ಅದನ್ನೆಲ್ಲ ಇದು ಮಾಡಿದ್ದು ಕೂಡ ಕಂಡು ಬಂದಿದೆ. ಅದ್ರ ಜೊತೆಗೆ ನಮ್ಮ ಹನುಮಂತ ಅವ್ರ ಸೈಕಲ್ ಮೋಟರ್ ಕೂಡ ನಾನು ಸೈಲೆನ್ಸರ್ ಬಿಚ್ಕೊಂಡು ಇಲ್ಲಿ ಅವ್ರಿಗೆ ಫೈನ್ ಹಾಕಿ ಅದನ್ನ ಮಾಡಿದ್ದೀವಿ. ನಾನು ಕೂಡ ಪ್ರತಿ ದಿವಸ ಸಾಯಂಕಾಲ ಟೈಮಲ್ಲಿ ಕಡ್ಡಾಯವಾಗಿ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ. ಇವ್ರು ನೋಡಿದಾರೋ ಇಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು 4 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಸಂಚಾರ ಏನು ಟ್ರಾಫಿಕ್ ನಿಮ್ಮೂರಲ್ಲಿ ಆಗ್ತಾ ಇತ್ತು ಅಂತ ಸುಮಾರು ಜನ ನಮ್ಗೆ ಹೇಳಿದ್ರು. ಅದ್ರ ಪ್ರಕಾರ ನಾನು ಕೆಲಸನೂ ಮಾಡಿದ್ದೀವಿ. ಆದಷ್ಟು ತಕ್ಕ ಮಟ್ಟಿಗೆ ಒಂದು ಸಂಚಾರ ದಟ್ಟಣೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಇತ್ತೀಚಿನ ದಿನಮಾನಗಳೇನಾಗಿದೆ ಅಂತಂದ್ರೆ, ಎಲ್ಲೋ ಕೂತ್ಕೊಂಡಿರ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರ್ತದೆ, ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಏನು ಫೇಸ್ಬುಕ್ ಆಗಿರ್ಬೋದು ಯಾವ ಕಿಲಿಗೇಡಿ ಒಂದು ಧರ್ಮಗಳಿಗೆ ಧಕ್ಕೆ ರೀತಿಯಲ್ಲಿ ಮಾಡ್ತಾನೆ, ಅದು ಬೇರೆ ಧರ್ಮಕ್ಕೆ ನೋವುಂಟಾಗೋದಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.